ಮಕರ ಸಂಕ್ರಾಂತಿ 2026 ಸೂರ್ಯನ ಸಂಚಾರದಿಂದ ಕುಂಭ ರಾಶಿಯವರಿಗೆ ವೃತ್ತಿಯಲ್ಲಿ ಪ್ರಗತಿ, ಹೊಸ ಅವಕಾಶ. ವೀಕ್ಷಕರೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಮಕರ ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ಶುಭ ಮತ್ತು ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ವಿಶೇಷವೆಂದು ಪರಿಗಣಿಸಲಾಗುತ್ತದೆ. ಪ್ರತಿ ವರ್ಷ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ದಿನದಂದು ದಾನ, ಪವಿತ್ರ ಸ್ನಾನ ಮತ್ತು ಪ್ರಾರ್ಥನೆಗಳು ವಿಶೇಷ ಮಹತ್ವವನ್ನು ಹೊಂದಿವೆ. ಗ್ರಹಗಳ ರಾಜ ಆಗಿರುವಂತಹ ಸೂರ್ಯ ವರ್ಷದ ಮೊದಲ ತಿಂಗಳಾಗಿರುವಂತಹ ಜನವರಿ 14ರಂದು ಮಕರ ರಾಶಿಗೆ ಪಾದಾರ್ಪಣೆ ಮಾಡಲಿದ್ದಾನೆ. ಮಕರ ರಾಶಿಗೆ ಸೂರ್ಯ ಕಾಲಿಡುವ ಕಾರಣದಿಂದಾಗಿ ಈ ಸೂರ್ಯ ಗೋಚರ ಪ್ರಭಾವವನ್ನು ಮಕರ ಸಂಕ್ರಾಂತಿ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಹಿಂದೂ ಆಚರಣೆಗಳಲ್ಲಿ ಹಾಗೂ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಕರ ಸಂಕ್ರಾಂತಿಗೆ ಸಾಕಷ್ಟು ಮಹತ್ವದ ಸ್ಥಾನವಿದೆ. ಕುಂಭ ರಾಶಿಗೆ ರವಿ ಸಪ್ತಮಾಧಿಪತಿಯಾಗಿದ್ದು ಈ ಸಂಚಾರದಲ್ಲಿ ದ್ವಾದಶ ಭಾವದಲ್ಲಿ ಸ್ಥಿತನಾಗುತ್ತಾನೆ. ಸಪ್ತಮ ಭಾವವು ವಿವಾಹ, ದಾಂಪತ್ಯ ಮತ್ತು ಪಾಲುದಾರಿಕೆಗಳ ಸೂಚಕವಾದರೆ ದ್ವಾದಶ ಭಾವವು ವ್ಯಯ, ವಿದೇಶ, ಏಕಾಂತ ಮತ್ತು ಮೋಕ್ಷದ ಸಂಕೇತ. ಈ ಸಂಯೋಗದಿಂದ ಕುಂಭ ರಾಶಿಯವರಿಗೆ ಸಂಬಂಧಗಳು ಮತ್ತು ವ್ಯಯ ವಿಚಾರಗಳಲ್ಲಿ ವಿಶೇಷ ಜಾಗೃತಿ ಅಗತ್ಯವಾಗುತ್ತದೆ. ಮಕರ ಸಂಕ್ರಾಂತಿ 2026 ಕುಂಭ ರಾಶಿಯವರಿಗೆ ವ್ಯಯ ನಿಯಂತ್ರಣ, ದಾಂಪತ್ಯದಲ್ಲಿ ಸಂಯಮ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಒತ್ತು ನೀಡುವ ಸಂಚಾರ. ಹಣಕಾಸಿನಲ್ಲಿ ವಿವೇಕ, ಸಂಬಂಧಗಳಲ್ಲಿ ಸಂವಹನ ಮತ್ತು ಸೂರ್ಯೋಪಾಸನೆ ಪಾಲಿಸಿದರೆ ಈ ಅವಧಿ ಮನಸ್ಸಿಗೆ ಶಾಂತಿ ಮತ್ತು ದೀರ್ಘಕಾಲಿಕ ಸ್ಥಿರತೆಯನ್ನು ನೀಡುತ್ತದೆ. ಈ ಸಂದರ್ಭದಲ್ಲಿ ಮಾಡುತ್ತಿರುವಂತಹ ಉದ್ಯೋಗದಲ್ಲಿ ಮೀನ ರಾಶಿಯವರು ಪ್ರತಿಯೊಂದು ರೀತಿಯ ದೊಡ್ಡ ಮಟ್ಟದ ಜವಾಬ್ದಾರಿಗಳನ್ನು ಹಾಗೂ ಸಾಕಷ್ಟು ಸಮಯಗಳಿಂದ ಸಿಗಬೇಕಾಗಿರುವಂತಹ ಪ್ರಮೋಷನ್ ಅನ್ನು ಕೂಡ ಪಡೆದುಕೊಳ್ಳುವಂತಹ ಅದೃಷ್ಟವನ್ನು ಹೊಂದಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರಲಿದೆ. ಜೊತೆಯಲ್ಲಿ ಆಧ್ಯಾತ್ಮಿಕದ ಕಡೆಗೆ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ ಹಾಗೂ ಮನೆಯಲ್ಲಿ ಮಂಗಳಕರ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಲಿದ್ದೀರಿ. ವಿದೇಶ ಸಂಪರ್ಕ ಮತ್ತು ದೂರದ ಅವಕಾಶಗಳು ರವಿಯು ದ್ವಾದಶ ಭಾವದಲ್ಲಿ ಇರುವುದರಿಂದ ಕುಂಭ ರಾಶಿಯವರಿಗೆ ವಿದೇಶ ಸಂಪರ್ಕ, ದೂರದ ಸಂಸ್ಥೆಗಳೊಂದಿಗೆ ಕೆಲಸ, ಆನ್ಲೈನ್ ಅಥವಾ ರಿಮೋಟ್ ಅವಕಾಶಗಳು ಹೆಚ್ಚಾಗಬಹುದು. ಕೆಲವರಿಗೆ ವಿದೇಶ ಪ್ರಯಾಣ ಅಥವಾ ವಿದೇಶ ಸಂಬಂಧಿತ ಯೋಜನೆಗಳ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಹೊಸ ದಿಕ್ಕು ಕಾಣಿಸಿಕೊಳ್ಳಬಹುದು. ವೃದ್ಧಿ, ಹಣಕಾಸಿನಲ್ಲಿ ಸಂಯಮ ಅಗತ್ಯ. ದ್ವಾದಶ ಭಾವವು ಖರ್ಚಿನ ಸಂಕೇತವಾಗಿರುವುದರಿಂದ ಈ ಸಂಚಾರದಲ್ಲಿ ಅನಗತ್ಯ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ವಿದೇಶ, ಆರೋಗ್ಯ, ಪ್ರಯಾಣ ಅಥವಾ ಕುಟುಂಬ ಸಂಬಂಧಿತ ಖರ್ಚುಗಳು ಎದುರಾಗಬಹುದು. ಹಣಕಾಸಿನಲ್ಲಿ ಪೂರ್ವ ಯೋಜನೆ ಮಾಡಿಕೊಂಡರೆ ಈ ವ್ಯಯವನ್ನು ನಿಯಂತ್ರಿಸಬಹುದು. ದಾಂಪತ್ಯ ಮತ್ತು ಪಾಲುದಾರಿಕೆಯಲ್ಲಿ ಅಂತರಂಗ ಅರಿವು, ಸಪ್ತಮಾಧಿಪತಿ ದ್ವಾದಶದಲ್ಲಿ ಇರುವುದರಿಂದ ದಾಂಪತ್ಯ ಅಥವಾ ಪಾಲುದಾರಿಕೆಗಳಲ್ಲಿ ಅಂತರಂಗ ಚಿಂತನೆ ಹೆಚ್ಚಾಗುತ್ತದೆ. ಕೆಲವರಿಗೆ ದೂರ, ಮೌನ ಅಥವಾ ಭಾವನಾತ್ಮಕ ಅಂತರ ಕಂಡುಬರುವ ಸಾಧ್ಯತೆ ಇದೆ. ಸ್ಪಷ್ಟ ಸಂವಹನ ಮತ್ತು ಸಹನೆ ಪಾಲಿಸಿದರೆ ಸಂಬಂಧಗಳು ಸ್ಥಿರವಾಗುತ್ತವೆ. ಏಕಾಂತ, ಧ್ಯಾನ ಮತ್ತು ಆಧ್ಯಾತ್ಮಿಕ ಪ್ರಗತಿ. ಈ ಸಂಚಾರದಲ್ಲಿ ಕುಂಭ ರಾಶಿಯವರಿಗೆ ಏಕಾಂತ, ಧ್ಯಾನ, ಜಪ ಮತ್ತು ಆಧ್ಯಾತ್ಮಿಕ ವಿಚಾರಗಳತ್ತ ಮನಸ್ಸು ಹರಿಯುತ್ತದೆ. ಜೀವನದ ಅರ್ಥ, ಗುರಿ ಮತ್ತು ಧರ್ಮದ ಬಗ್ಗೆ ಆಳವಾದ ಚಿಂತನೆ ಆರಂಭವಾಗುತ್ತದೆ. ಆಂತರಿಕ ಶಾಂತಿಗೆ ಇದು ಉತ್ತಮ ಕಾಲ. ಆರೋಗ್ಯ, ವಿಶ್ರಾಂತಿ ಮತ್ತು ನಿದ್ರೆಗೆ ಗಮನ. ದ್ವಾದಶ ಭಾವವು ನಿದ್ರೆಗೆ ಸಂಬಂಧಿಸಿದುದರಿಂದ ಈ ಸಂಚಾರದಲ್ಲಿ ನಿದ್ರಾಭಂಗ, ದೌರ್ಬಲ್ಯ ಅಥವಾ ಮಾನಸಿಕ ದಣಿವು ಕಂಡುಬರುವ ಸಾಧ್ಯತೆ ಇದೆ. ಸಮಯಕ್ಕೆ ವಿಶ್ರಾಂತಿ, ಧ್ಯಾನ ಮತ್ತು ಸರಿಯಾದ ದಿನಚರಿ ಆರೋಗ್ಯವನ್ನು ಕಾಪಾಡುತ್ತದೆ. ಕುಂಭ ರಾಶಿಗೆ ಪರಿಹಾರ ಮಂತ್ರ ಮತ್ತು ಸೂರ್ಯೋಪಾಸನೆ. ಈ ಸಂಚಾರದ ಕಠಿಣತೆಯನ್ನು ಶಮನಗೊಳಿಸಿ ಯಶಸ್ಸನ್ನು ಬಲಪಡಿಸಲು ಸೂರ್ಯೋಪಾಸನೆಯು ಅತ್ಯಂತ ಮುಖ್ಯ. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ವೇಳೆಗೆ 11 ಅಥವಾ 21 ಬಾರಿ ಓಂ ಗೃಣಿ ಸೂರ್ಯಾಯ ನಮಃ ಮಂತ್ರವನ್ನು ಪಠಿಸಿ. ಪ್ರತಿದಿನ ಸೂರ್ಯೋದಯದ ವೇಳೆಗೆ ತಾಮ್ರ ಪಾತ್ರೆಯಲ್ಲಿ ನೀರು, ಅಕ್ಕಿ ಹಾಗೂ ಕುಂಕುಮ ಹಾಕಿ ಅರ್ಘ್ಯ ಅರ್ಪಿಸಬೇಕು. ಭಾನುವಾರ ಬಿಳಿ ಅನ್ನ ಅಥವಾ ಗೋಧಿ ದಾನ ಶುಭ. ಗಾಯತ್ರಿ ಮಂತ್ರ ಅಥವಾ ಆದಿತ್ಯ ಹೃದಯ ಸ್ತೋತ್ರ ಪಠಣ ಭಾಗ್ಯವೃದ್ಧಿಗೆ ಸಹಕಾರಿ. ವೀಕ್ಷಕರೇ, ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ಮಕರ ಸಂಕ್ರಾಂತಿ 2026 ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಜೈ ಶ್ರೀರಾಮ್. ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.